ನೋಡಿ, ಕೇರ್ಫುಲ್ ಆಗಿ ದೇವರು ನಮ್ಮ ಜೀವಿತ ಗಮನಿಸ್ತಾ ಇರ್ತಾರೆ. ನಾವು ಭಕ್ತರುಗಳಾಗಿದ್ದೀವಿ, ಆದ್ರೆ ಫಲ ನಮ್ಮಲ್ಲಿದೇನಾ? ಯೇಸು ಸ್ವಾಮಿ ಅಂಜೂರದ ಮರವನ್ನು ನೋಡಿದನು, ಹತ್ರ ಹೋದಾಗ ಅಲ್ಲಿ ಫಲ ಇಲ್ಲ, ದೂರದಿಂದ ಮಾತ್ರ ಎಲೆಗಳು ಕಾಣ್ತಾ ಇತ್ತು. ನಮ್ಮ ಲೈಫಲ್ಲಿ ಯಾವ ಗಳಿಗೆಯಾದ್ರೂ ಕೂಡ ನಾವು ಫಲಭರಿತರಾಗಿ ಜೀವಿಸಬೇಕಂತ ಮನಸ್ಸುಳ್ಳವರಾಗಿರ್ಬೇಕು. ಯು ಕಮ್ ಕ್ಲೋಸರ್ ಟು ದ ಲಾರ್ಡ್, ದೇವರಿಗೆ ಹತ್ತಿರವಾಗಿ ನಾವು ಬರ್ಬೇಕು. ಅವಾಗ ಏನಾಗುತ್ತೆ, ಫಲ ಕೊಡ್ಲಿಕ್ಕೆ ಪವಿತ್ರಾತ್ಮ ದೇವರು ನಮ್ಮಲ್ಲಿ ನೆಲೆಯಾಗ್ತಾರೆ. ಯಾವಾಗ ನಮ್ಮಲ್ಲಿ ದೇವರು ಇರ್ತಾರೋ ನಮ್ಮಲ್ಲಿ ಫಲ ಕೊಡುವಂತ ಜೀವಿತ ಮೇಲೆ ಬರುತ್ತದೆ. ಪ್ರೀತಿಯಿಂದ ನಾವು ಬದುಕ್ತೀವಿ, ಭಕ್ತಿಯಿಂದ ಬದುಕ್ತೀವಿ, ಪ್ರಾರ್ಥನೆಗಳಿಂದ ಬದುಕ್ತೀವಿ, ವಾಕ್ಯದಲ್ಲಿ ಬದುಕ್ತೀವಿ, ಸ್ತೋತ್ರ ಮಾಡ್ಕೊಂತ ಬದುಕ್ತೀವಿ. ಕಷ್ಟ ಕಾಲದಲ್ಲಿ ದೇವರ ಸ್ತೋತ್ರ ಮಾಡ್ಕೊಂತ ನಾವು ದೇವರೊಂದು ಪ್ರೋತ್ಸಾಹದಲ್ಲಿ, ವೈರಾಗ್ಯದಲ್ಲಿ ನಾವು ಜೀವಿಸ್ತೀವಿ. ಇವೆಲ್ಲ ನಮಗೆ ಲಾಭ ಆಗ್ತವೆ. ಇವತ್ತು ನಾವು ಫಲ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣವೇನಂದ್ರೆ ನಮ್ಮ ಆಲೋಚನೆಗಳು ಅಥವಾ ನಮ್ಮ ಜೀವಿತ ಕ್ರಿಸ್ತನಲ್ಲಿ ನೆಲೆಯಾಗಿಲ್ಲ, ನಮ್ಮ ಬೇರು ಕ್ರಿಸ್ತನಲ್ಲಿ ಆಳವಾಗಿ ಇಳಿದಿಲ್ಲ. ನೋಡಿ, ಕ್ರಿಸ್ತನಲ್ಲಿ ನಾವಿದ್ರೆ, ನಮ್ ದೇವರು ಮಾತುಗಳು ನಮ್ಮಲ್ಲಿದ್ರೆ ನಾವು ಫಲ ಕೊಡ್ತೀವಿ ಅಂತ ಬೈಬಲ್ ಹೇಳ್ತದೆ. ಸೊ ಯಾಕೆ ಲೋಕದ ಆಸೆಗಳು ನಾವು ಬೆಳಿಲಿಕ್ಕೆ ಆಗ್ತಾ ಇಲ್ಲ? ಲೋಕದ ಆಸೆಗಳಿಂದ ಯಾರು ದೇವರನ್ನು ನೋಡ್ತಾರೋ ಅವ್ರು ಬೆಳಿಲಿಕ್ಕೆ ಇಷ್ಟಪಡ್ತಾರ, ಯಾರು ಲೋಕವನ್ನು ನೋಡ್ತಾರೋ ಅವ್ರ ಆತ್ಮಿಕತೆಯಲ್ಲಿ ಬೆಳಿಲಿಕ್ಕೆ ಇಷ್ಟಪಡೋದಿಲ್ಲ. ಲೋಕ ದೇವರ ಕಡೆ ನಡೆಸಕ್ಕೆ ಒಪ್ಪೋದಿಲ್ಲ. ಲೋಕ ದೇವರು ಎರಡೂ ಕೂಡ ಒಂದು ವಿರುದ್ಧಾರ್ಥವಾಗಿರ್ತದೆ. ದೇವರು ಏನ್ ಮಾಡ್ತಾರೆ, ಲೋಕವನ್ನ ಗೆಲ್ಲಬೇಕಂತ ನನ್ನನ್ನ ನಿಲ್ಲಿಟ್ಟಿದ್ದಾರೆ ಇವತ್ತು. ಆದ್ರೆ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ, ಲೋಕದಲ್ಲಿ ಇದ್ದು ಬಿಟ್ಟು ದೇವರಿಗೆ ಒಳಗಾಗ್ತಾ ಇಲ್ಲ. ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ನೀವು ಲೋಕದಲ್ಲಿರುವಾಗೆಲ್ಲ ಪ್ರೀತಿ ಮಾಡಬೇಡ್ರಿ ಅಂತ ದೇವ್ರ ವಾಕ್ಯ ಹೇಳ್ತದೆ. ಆತನ ಹೇಳೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ನಾವು ಅಲ್ಲೇ ಹೋಗ್ತೀವಿ. ಮನುಷ್ಯನ ಪ್ರಾಬ್ಲಮ್ ಏನಂದ್ರೆ, ಏನ್ ಮಾಡ್ಬೇಡ ಅಂದ್ರೆ ಅದನ್ನೇ ಮಾಡ್ತಾರೆ. ಅದು ಮನುಷ್ಯನ ವೀಕ್ನೆಸ್. ಆಗ ಅವನಿಂದ ಮೊದಲು ಅದಿದ್ದು, ತಿನ್ಬೇಡ ಅಂದ್ರೆ ತಿಂದ್ಬಿಟ್ಟ, ಮಾಡ್ಬೇಡ ಅಂದ್ರೆ ಮಾಡ್ಬಿಡೋದು, ಕೇಳಬೇಡ ಅಂದ್ರೆ ಕೇಳೋದು, ನೋಡ್ಬೇಡ ಅಂದ್ರೆ ನೋಡುವುದು ಅಲ್ವಾ? ಸೊ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರಲ್ಲ, 3 ಕೋತಿಗಳ ಬಗ್ಗೆ: ಕೆಟ್ಟದ್ದು ನೋಡ್ಬೇಡ, ಕೆಟ್ಟದ್ದು ಕೇಳಬೇಡ, ಕೆಟ್ಟದ್ದು ಮಾತಾಡ್ಬೇಡ ಅಂತ ಹೇಳಿ. ಸೊ ಮನುಷ್ಯನ ಜೀವಿತ ಕ್ಯೂರಿಯಾಸಿಟಿ, ಏನಾಗುತ್ತೋ ಹೇಗಿರ್ತದೆ ನೋಡಿ. ಆ ಕಡೆ ಹೋಗ್ತೀವಿ, ಬಿದ್ದು ಹೋಗ್ಬಿಡ್ತೀವಿ, ಪಾಪದಲ್ಲಿ ಬಿದ್ದು ಹೋಗ್ಬಿಡ್ತೀವಿ. ಬೆಳವಣಿಗೆ ಎಲ್ಲಿರ್ತದರೆ? ಆತ್ಮಿಕವಾಗಿ ಕುಂಠಿತವಾಗ್ತೀವಿ, ಬೆಳವಣಿಗೆ ಆಗಕ್ಕಾಗಲ್ಲ ಅನೇಕರಿಗೆ. ಸೊ ಗಮನಿಸಿಕೊಡ್ರಿ, ಫಲ ಕೊಡ್ಬೇಕಾ? ದೇವ್ರಿಗೆ ಹತ್ತಿರವಾಗ್ಬೇಕು, ಪ್ರೇಯರ್ ಮಾಡ್ಬೇಕು, ವಾಕ್ಯದಲ್ಲಿರ್ಬೇಕು. ದುಷ್ಟನ್ ಬರ್ತಾನೆ ಡಿಸ್ಟರ್ಬ್ ಮಾಡೋಕೆ, ಅವಾಗ ಅವನು ಅಂದುಕೊಳ್ತಾನೆ ಇವ್ರು ಪ್ರಾರ್ಥನೆ ಮಾಡೋರ ಲೈಫ್ ಅಲ್ಲಿ ಬೆಂಕಿ ಇರ್ತದ್ರೆ. ಅವ್ನು ದುಷ್ಟನವನ್ನ ಮುಟ್ಟುವಾಗ ಅವ್ನು ದಹಿಸಿ ಹೋಗ್ಬಿಡ್ತಾನೆ. ಸೊ ನಾವೇನಾಗ್ತೀವಿ ಅಂದ್ರೆ, ದೇವರಲ್ಲಿ ಫಲಭರಿತವಾಗಿ ಮುಂದೆ ಸಾಕ್ತಿವಿ. ನಮ್ಮ ಫಲ ದೇವ್ರಿಗೆ ಇಷ್ಟವಾದ್ರೆ ತಂದೆಗೆ ಮಹಿಮೆ ಆಗ್ತದೆ, ನಾವು ಇನ್ನೂ ಕರ್ತನಿಗೆ ಹತ್ತಿರವಾಗ್ತೀವಿ. ಆತನ ಮಹಿಮೆ ಅನುಭವಿಸುವಂತ ದಿನಕ್ಕೆ ನಾವು ಇನ್ನೂ ಹತ್ತಿರವಾಗ್ತೀವಿ. ಇವತ್ತು ನೋಡಿ, ಈ ಶರೀರ ಕೇಳೋದೆಲ್ಲ ಕೊಡ್ತಾ ಇರ್ತದೆ. ನಾವು ಫೀಡ್ ಮಾಡ್ತೀವಿ, ನಮ್ಮ ಶರೀರ ಫೀಡ್ ಮಾಡ್ತೀವಿ. ನಮ್ಮಲ್ಲಿರುವಂತ ಆವಿಯಾನವರು, ಪವಿತ್ರ ಆತ್ಮ ದೇವರಿದ್ದಾರೆ, ಹೋಲಿ ಸ್ಪಿರಿಟ್, ಆತನನ್ನು ನಾವು ಹೇಗೆ ಟ್ರೀಟ್ ಮಾಡ್ತಾ ಇದ್ದೀವಿ ಬಹಳ ಇಂಪಾರ್ಟೆಂಟ್ ಅಲ್ವಾ? ಶರೀರಕ್ಕೆ ಬೇಕಾದನ್ನು ಕೊಡುವಂತ ನೀನು ನಾನು, ನಮ್ಮಲ್ಲಿರುವಂತ ಆತ್ಮ ದೇವರಿಗೆ ಯಾವ ರೀತಿ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ? ನಾವು ಬೇಕಾದಂತ ಟೈಮಲ್ಲಿ ಆಹಾರ ಕೊಡ್ತಾ ಇದೀವ, ಆತ್ಮಿಕ ಆಹಾರ. ಬೇಕಾದ ಟೈಮಲ್ಲಿ ನಾವು ಪ್ರಾರ್ಥನೆಗೆ ಹೋಗ್ತಾ ಇದೀವ, ಬೇಕಾದ ಟೈಮಲ್ಲಿ ದೇವರ ಸನ್ನಿಧಿಗೆ ಇರ್ತಾ ಇದೀವ, ಬೇಕಾದ ಟೈಮ್ ಕುಟುಂಬ ಒಂದು ಪ್ರಾರ್ಥನೆ ಇವಾಗ ಏರ್ಪಟ್ಟಿದ್ದೀರ. ಬೇಕಾದ ಟೈಮ್ ಅಂದ್ರೆ ಏನು? ಯಾವಾಗೋ ಒಂದ್ಸರ್ ಅಂತಲ್ಲ, ನಿನ್ನ ಮನೆ ಪ್ರಾರ್ಥನಾಲಯವಾಗಬೇಕು, ಜೀವಿತ ಪ್ರಾರ್ಥನೆಗೆ ದಾರಿ ಆಗ್ಬೇಕು. ಫಲ ಕೊಡುವಂತವರ ಲೈಫು ದೇವರಿಗೆ ಹತ್ತಿರವಾಗ್ತದೆ, ದುಷ್ಟನ ಎದುರಿಸ್ತದೆ, ಆಶೀರ್ವಾದದಲ್ಲಿ ಜೀವಿಸ್ತದೆ, ಇನ್ನೊಬ್ಬರ ಮುಂದೆ ಸಾಕ್ಷಿಯಾಗಿರ್ತದೆ. ಫಲ ಕೊಡುವಂತ ಲೈಫ್ ಏನ್ರಿ? ಸೊ ಅನೇಕರ ಲೈಫ್ ಬಹಳ ಈಸಿ ತಗೋತಾರೆ. ಹೋಗ್ಲು ಬಿಡು, ನಾಳೆ ನೋಡ್ಕೊಳ್ಳೋಣ, ನಾಳೆ ಭಕ್ತಿ ಮಾಡಿದ್ರೆ ಸಾಕು, ನಾಳೆ ಚರ್ಚ್ಗೆ ಹೋದ್ರೆ ಸಾಕು, ನಾಳೆ ಪ್ರೇಯರ್ಗೆ ಹೋದ್ರೆ ಸಾಕು ಏನ್ರಿ? ಪಾಸ್ಟರ್ಗಳು ಹೇಳಿದ್ರು, ನಿಮ್ಮ ಸಹೋದರಿ ಚರ್ಚ್ಗೆ ಬರ್ಬೇಕಂತ ಹೇಳಿದ್ರು, ಭಕ್ತಿ ಮಾಡ್ಬೇಕಂತ ಹೇಳಿದ್ರು, ಲೈಟ್ ಆಗಿ ತಗೊಂಡ್ಬಿಡ್ತವೆ. ನೋಡೋಣ ಬಿಡು, ಮಾಡೋಣ ಬಿಡು, ಇವೆಲ್ಲ ನಾವು ಲೈಫ್ ಇಂದ ಡಿಲೀಟ್ ಮಾಡ್ಕೊಂಡ್ಬಿಡ್ಬೇಕ್ರಿ ಆಲೋಚನೆಗಳು ಏನ್ರಿ? ನಾವು ಮಾಡ್ಬೇಕನ್ನೋದು ಅವತ್ತೇ. If it is not today, then when? If it is not you, then who? If it is not today, then when? If it is not here, then where? ಇಲ್ಲಂದ್ರೆ ಇಲ್ಲಿ, ಅಲ್ಲಂದ್ರೆ ಮತ್ತೆ ಎಲ್ಲಿ? ಇನ್ನೀನಲ್ಲಂದ್ರೆ ಮತ್ತೆ ಯಾರು? ಇವಾಗಲ್ಲಂದ್ರೆ ಮತ್ತು ಯಾವಾಗ ಅಲ್ವಾ? ಮತ್ತು ಇವೆಲ್ಲ ಯೋಚನೆ ಮಾಡ್ಬೇಕಲ್ಲ. ದೇವ್ರು ನಮ್ ಜೊತೆ ಮಾತನಾಡ್ತಿರ್ತಾರ, ನೀನೇ ಮಾಡ್ಬೇಕು, ಇವಾಗ್ಲೇ ಮಾತಾಡ್ಬೇಕು, ಇವಾಗ್ಲೇ ನೀನ್ ತೆಗೆದುಕೊಳ್ಬೇಕು ತೀರ್ಮಾನ ಅಂತ ಪವಿತ್ರಾತ್ಮ ದೇವ್ರ ಕನ್ವಿನ್ಸ್ ಮಾಡ್ತಿರ್ತಾರ. ದೇವರ ಜೊತೆ ಮಾತನಾಡುವಾಗ ಈ ಡಿಸ್ಟರ್ಬ್ ಮಾಡ್ತಾನೆ ದುರಾತ್ಮ ಪಕ್ಕದಲ್ಲೇ ಇದ್ದುಕೊಂಡು, ನಿಮ್ ಜೊತೆ ದೇವ್ರು ಮಾತನಾಡುವಂಥದ್ದನ್ನ ಕೇಳ್ಬೇಡ, ಆ ಕಡೆ ಕೇಳ್ಬೇಡ, ಆ ಕಡೆ ಕಿವಿ ಕೊಡ್ಬೇಡ, ಆ ಮಾತುಗಳು ಕೇಳಿದ್ರೆ ನೀನ್ ಬದಲಾಗಿ ಹೋಗ್ತೀಯಾ, ನೀನ್ ಬದಲಾಗೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ದುಷ್ಟನ ಹೇಳ್ಕೊಳ್ತಿರ್ತಾರೆ ಅನೇಕರ ಲೈಫ್ ಅನ್ನ. ಅದು ನಮ್ಮ ಲೈಫ್ ಆಗಿರಬಾರ್ದ್ರಿ. ಸೊ ನಾವು ಇಳಿದು ಹೋಗುವಾಗ ದುಷ್ಟನ ಮಾತು ಕೇಳ್ಕೊಳ್ತೀವಿ, ಏರಿ ಹೋಗುವಾಗ ದೇವರ ಮಾತು ಕೇಳ್ತಿರ್ತೀವಿ. ಮನುಷ್ಯನ ಲೈಫಲ್ಲಿ ಹಾಗೆ ಅಲ್ವಾ? ಏರಿಕೆ ಕ್ರಮ, ಇಳಿಕೆ ಕ್ರಮ. ಭಕ್ತಿಯಲ್ಲಿ ಏರಿಕೆ ಕ್ರಮ ಕಂಡ್ರೆ ಒಳ್ಳೇದೇ. ಇಳಿಕೆ ಕ್ರಮ ನಾವು ಇಳಿದು ಹೋಗ್ಬಿಟ್ರೆ ಭಕ್ತಿಯಲ್ಲಿ ಮುಂದೆ ಹೋಗಕ್ಕಾಗೋದಿಲ್ಲ. ತೊಡಕುಗಳು ಬಂದವ್ರಿ ಭಕ್ತರುಗಳು, ಇಲ್ಲ ಅಂತಲ್ಲ. ಕೆಲವು ಸಾರಿ ದೇವ್ರನ್ನ ನಂಬಿಕೊಂಡು ಫಲಭರಿತವಾಗಿ ಜೀವಿಸುವಾಗ
ನನಗೆ ತೊಡಕುಗಳು, ಸಮಸ್ಯೆ ಬರ್ಬೋದು, ಆರೋಗ್ಯ ಕೆಡಬಹುದು, ಆರ್ಥಿಕವಾದ ಪರಿಸ್ಥಿತಿ ಬರ್ಬೋದು, ಅಲ್ಲ ನನಗೆ ಸ್ನೇಹಿತರು ಶತ್ರುಗಳಾಗಿ ಪರಿಣಾಮವಾಗಬಹುದು ಏನ್ರಿ, ಏನೋ ಒಂದು ತೊಡಕುಗಳು ಆಗ್ಬೋದು. ಆದ್ರೆ ಆ ಪರಿಸ್ಥಿತಿಗಳು ಕ್ರಿಸ್ತರ ಪ್ರೀತಿ ನಮ್ಮನ್ನು ಅಗಲಿಸಲು ಸಾಧ್ಯವಿಲ್ಲ. ಆಮೆನ್. ಯಾಕಂದ್ರೆ ಅಷ್ಟು ಫಲಭರಿತವಾಗಿರ್ತೇವೆ. ವೆನ್ ವಿ ಆರ್ ಸ್ಟ್ರಾಂಗ್, ವೆನ್ ವಿ ಆರ್ ಫ್ರೂಟ್ಫುಲ್, ನಾವು ಫಲಭರಿತವಾಗಿ ಸ್ಟ್ರಾಂಗ್ ಆಗಿ ಬಲವಾಗಿ ದೇವರಲ್ಲಿ ಇದೀವ. ಏನೇ ಪರಿಸ್ಥಿತಿಗಳು ಬಂದ್ರು ನಾನು ಕದಲೋದಿಲ್ಲ, ನಾನು ಬೀಳೋದಿಲ್ಲ, ದೇವರಿಗೋಸ್ಕರವಾಗಿ ಇರ್ತೀನಿ ಅಂತ ತೀರ್ಮಾನ ಮಾಡ್ಕೊಳ್ಳುವಂಥವ್ರು ನಾವು ಆಗಿರ್ಬೇಕು ಇವತ್ತಿನ ದಿನಮಾನಗಳಲ್ಲಿ. ನೋಡೋಣ ಬಿಡಂತ ಯಾವತ್ತು ತೀರ್ಮಾನ ಮಾಡ್ಕೊಂಡು ಆ ಥರ ಮಾಡ್ಕೊಳಕ್ ಹೋಗ್ಲೇಬೇಡಿ. ಸೊ ದೇವ್ರ ಜೊತೆ ನಾವು ಜೀವಿಸೋಣ. ಪ್ರಿಯರಾದವರೇ, ಇವೆಲ್ಲ ಇರಲಿ ಸಹೋದರ ಸಹೋದರಿಯರೇ, ನಾವು ನಿಮಗೋಸ್ಕರ ಪ್ರೇಯರ್ ಮಾಡ್ತೇವೆ. ನಿಮ್ಮ ಅವಶ್ಯಕತೆಗಳೇನೇ ಇರಲಿ ನಮಗೆ ತಿಳಿಸಿರಿ. ಫಲಭರಿತವಾಗಿ ನಾವು ಜೀವಿಸೋಣ. ಕ್ರಿಸ್ತನ ಮಹಿಮೆಗಾಗಿ ಜೀವಿಸಿ ನಾವು ಸಾಕ್ಷಿಯಾಗಿರೋಣ. ಪರಿಶುದ್ಧನಾದ ದೇವರೇ ಸ್ತೋತ್ರ. ಫಲಭರಿತವಾಗಿ ಜೀವಿಸಿ ನಿಮ್ಮಲ್ಲಿ ಒಂದಾಗಿ ನಿಮ್ಮ ಕಾರ್ಯಗಳನ್ನು ನೋಡಿ ಬಯಸಬೇಕು ಸಹಾಯ ಮಾಡಿ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತರ ನಾಮದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಬೇಡುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್.